ನರೇಂದ್ರ ಮೋದಿ ಪ್ರಧಾನಿಗಳು ನಮ್ಮ ನ್ಯೂಸ್ 18 ಜೊತೆ ಒಂದು ವಿಶೇಷವಾದಂತಹ ಒಂದು ಸಂದರ್ಭ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಸರ್. ಸೊ ಟೆಕ್ ಹಬ್ ಆಗಿದ್ದಂತಹ ಬೆಂಗಳೂರಿನ ಈಗ ಟ್ಯಾಂಕರ್ ಹಬ್ ಆಗಿ ಕಾಂಗ್ರೆಸ್ನವರು ಮಾಡಿದ್ದಾರೆ ಅನ್ನುವಂಥ ವಿಚಾರವಾಗಿ ಮಾತಾಡಿದ್ದಾರೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ, ಕಾಂಗ್ರೆಸ್ ಬಂದ ಮೇಲೆ ಬೆಂಗಳೂರು ಒಂದು ರೀತಿ ಟ್ಯಾಂಕರ್ಗಳ ಬೆಂಗಳೂರಾಗಿದೆ. ಈ ಭಯೋತ್ಪಾದನೆ ಚಟುವಟಿಕೆ ಬಂದ ಮೇಲೆ ಬೆಂಗಳೂರು ಬಾಂಬ್ ಬೆಂಗಳೂರಾಗಿದೆ. ಬೆಂಗಳೂರನ್ನ ಒಂದು ರೀತಿ ಕಸದ ಮಾಫಿಯಾ ಕೈಗೆ ಕೊಟ್ಬಿಟ್ಟು ಇಡೀ ಬೆಂಗಳೂರಲ್ಲಿ ಕಸದ ರಾಶಿ ರಾಶಿ ಬಿದ್ದಿದೆ. ಇವೆಲ್ಲನೂ ಕೂಡ ಕಾಂಗ್ರೆಸ್ಸು ಬೆಂಗಳೂರಿಗೆ ಮಾಡಿದಂಥ ಅನ್ಯಾಯದ ಬಗ್ಗೆ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಏನು ನಡೀತಾ ಇದೆ ಆ ಸತ್ಯ ಸಂಗತಿಯನ್ನು ಪ್ರಧಾನಮಂತ್ರಿ ಹೇಳಿದ್ದಾರೆ. ಸೊ ಸಿದ್ದರಾಮಯ್ಯ ಸರ್ಕಾರ ಬಂದಾಗಲೆಲ್ಲ ಕೂಡ ಒಂದು ಬರಗಾಲ ಇರುತ್ತೆ, ಅದೇ ರೀತಿ ನೀರಿನ ನಿರ್ವಹಣೆಯಲ್ಲೂ ಕೂಡ ಈ ಸರ್ಕಾರ ಹಿಂದೆ ಬೀಳುತ್ತೆ, ಕೆರೆಗಳ ಪುನರ್ನವೀಕರಣ ಮಾಡುವ ಕಾಳಜಿನೂ ಕೂಡ ಇಲ್ಲ. ಅದರಿಂದ ಇವತ್ತು ಬರಗಾಲ ನೀರಿನ ಸಮಸ್ಯೆ ಉಂಟಾಗಿದೆ ಅನ್ನುವಂಥ ವಿಚಾರವನ್ನು ಮಾತಾಡಿದ್ದಾರೆ. ಬರಗಾಲ ಬರುತ್ತೆ, ಪ್ರವಾಹ ಬರುತ್ತೆ. ಸಿದ್ದರಾಮಯ್ಯ ಬಂದಾಗೆಲ್ಲ ಬರಗಾಲ ಬಂದಿದೆ, ಆದರೆ ನಿರ್ವಹಣೆ ಮಾಡೋದು ಇಂಪಾರ್ಟೆಂಟು. ಪ್ರಕೃತಿ ಮುನಿಸ್ಕೊಂಡಾಗ ಅದನ್ನು ನಾವು ಸಮರ್ಥವಾಗಿ ನಿರ್ವಹಣೆ ಮಾಡಬೇಕು. ಅದರಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಫೇಲ್ಯೂರ್ ಆಗಿದೆ. ನಿರ್ವಹಣೆ ಸರಿಯಾಗಿ ಮಾಡ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಇದೆ, ಬೆಂಗಳೂರಲ್ಲಿ ಹಾಹಾಕಾರ ಇದೆ. ಅದು ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಮತ್ತೆ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ ಜನಗಳಿಗೆ, ಅದು ಡಿಸ್ಟ್ರಿಬ್ಯೂಷನ್ ಕೂಡ ಸರಿಯಾಗಿ ಮಾಡುವಂತ ಕ್ರಮನ ತೆಗೆದುಕೊಂಡಿಲ್ಲ. ಇವರು ಆರಾಮ್ಸೆ ಮಜಾ ಮಾಡಿಕೊಂಡು ಆರಾಮಾಗಿ ಮಂತ್ರಿಗಳು ಅವರು ಇವರು ಸುತ್ತುತ್ತಾ ಇದ್ದಾರೆ ಅಷ್ಟೇ. ಜನರ ಬಗ್ಗೆ ಇವ್ರ ಕಾಳಜಿ ಏನೂ ಇಲ್ಲ. ಕರ್ನಾಟಕಕ್ಕೆ ಬರದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯಾದಂತಹ ಒಂದು ನೆರವು ನೀಡಿದೆ. ಅದರಲ್ಲೂ ಕೂಡ ಬರದ ಪರಿಹಾರ ವಿಚಾರವಾಗೂ ಕೂಡ ನಾವು ಎಲ್ಲ ರೀತಿಯ ಕ್ರಮ ಕೈಗೊಂಡಿದ್ವಿ. ರಾಜ್ಯ ಸರ್ಕಾರ ರಾಜಕೀಯ ಮಾಡುವ ಉದ್ದೇಶದಿಂದಲೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ಅನ್ನುವಂಥ ವಿಚಾರವಾಗಿ 100% ಇದರಲ್ಲಿ ರಾಜಕಾರಣ ಬಿಟ್ಟು ಬೇರೆ ಏನಿಲ್ಲ ಕಾಂಗ್ರೆಸ್ ಅವರು. ಯಾಕಂದ್ರೆ ಅವ್ರ ಖಜಾನೆ ಪೂರ್ತಿ ಖಾಲಿ ಆಗ್ಬಿಟ್ಟಿದೆ. ಏನು ದುಡ್ಡಿಲ್ಲ ಅವ್ರಿಗೆ. ಸಂಬಳ ಕೊಡೋಕ್ಕೂ ಗತಿ ಇಲ್ಲದ ಸ್ಥಿತಿಗೆ ಕರ್ನಾಟಕ ಸರ್ಕಾರವನ್ನ ತಂದ್ಬಿಟ್ಟಿದ್ದಾರೆ. ಮತ್ತೆ ಸಾಲ ಮಾಡ್ಬಿಟ್ಟಿದ್ದಾರೆ. 1,05,000 ಕೋಟಿಯಷ್ಟು ಸಾಲನೂ ಕೂಡ ಮಾಡ್ತಾ ಇದ್ದಾರೆ. ಇನ್ನಷ್ಟು ಸಾಲನೂ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಹಣ ಇಲ್ಲ ಅವ್ರ ಹತ್ರ. ಕೇಂದ್ರ ಸರ್ಕಾರದ ಮೇಲೆ ಒಂಥರ ಗೂಬೆ ಕೂಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಇಡೀ ರಾಜ್ಯದ ಕರ್ನಾಟಕದ ಇತಿಹಾಸದಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟಷ್ಟ ಬರ ಪರಿಹಾರ ಫ್ಲಡ್ಗೆ ಕೊಟ್ಟಂತ ಹಣವನ್ನ ಯಾವುದೇ ಕೇಂದ್ರ ಸರ್ಕಾರ ಇದುವರೆಗೂ ಕೊಟ್ಟಿಲ್ಲ. ಇದನ್ನ ನಾನು ಓಪನ್ ಚಾಲೆಂಜ್ ಆಗಿ ಕಾಂಗ್ರೆಸ್ ಅವರಿಗೆ ಹೇಳ್ತಾ ಇದ್ದೀನಿ. ಗ್ಯಾರಂಟಿಗಳನ್ನ ಜಾರಿಗೊಳಿಸುವುದಕ್ಕೋಸ್ಕರ ಜನರ ಮೇಲೆ ಕಾಂಗ್ರೆಸ್ ಸರ್ಕಾರ ಕಂಡೀಷನ್ ಮೇಲೆ ಕಂಡೀಷನ್ ಹಾಕಿ ಜನರನ್ನ ಗೋಳಾಡಿಸ್ತಿದ್ದಾರೆ ಅನ್ನುವಂತಹ ವಿಚಾರವಾಗೂ ಮಾತಾಡಿದ್ದಾರೆ. ಗ್ಯಾರಂಟಿಗಳು ಏನು ಮಾಡ್ತಾ ಇದ್ದಾರೆ ಅದು ಜನರುಗಳಿಗೆ ತಲುಪ್ತಾನೆ ಇಲ್ಲ. ಮಧ್ಯವರ್ತಿಗಳು ಪಾಲಾಗ್ತಾ ಇದೆ, ಡಿಲೇ ಮಾಡ್ತಾ ಇದ್ದಾರೆ, ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ. ಈ ದುಡ್ಡನ್ನ ಮಾಡೋಕ್ಕೋಸ್ಕರ ಮನೆಯಲ್ಲೇ ತೆರಿಗೆಗಳನ್ನು ಹಾಕ್ತಾ ಇದ್ದಾರೆ. ಎಲೆಕ್ಟ್ರಿಸಿಟಿ ಬಗ್ಗೆ ತೆರಿಗೆ, ಹಾಲಿನ ಬಗ್ಗೆ ತೆರಿಗೆ, ಆಲ್ಕೋಹಾಲ್ ಬಗ್ಗೆ ತೆರಿಗೆ, ಮತ್ತೆ ಮನೆ ತೆರಿಗೆ, ಸ್ಟ್ಯಾಂಪ್ ಡ್ಯೂಟಿ ತೆರಿಗೆ, ಈ ಥರದ್ದೆಲ್ಲ ತೆರಿಗೆಗಳನ್ನು ಹಾಕಿ ಒಂದು ರೀತಿ ಬಡವರ ಶೋಷಣೆಯನ್ನ ಮಾಡಿ ದುಡ್ಡನ್ನು ಒಡೆಯುವಂತ ಒಂದು ಕೆಲಸವನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇನ್ನೊಂದು ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ರಾಜ್ಯ ಸರ್ಕಾರ ನಡೆಸೋದಕ್ಕಿಂತ ಹೆಚ್ಚಾಗಿ ಅದರಲ್ಲೂ ಡಿಸಿಎಂ ಶಿವಕುಮಾರ್ ಅವರು ತಾನು ಸಿಎಂ ಆಗ್ಬೇಕನ್ನುವಂತ ವಿಚಾರವಾಗೇ ಜಾಸ್ತಿ ಅವರು ಹೋರಾಟ ಮಾಡ್ತಿದ್ದಾರೆ. ಇದರಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನುವಂತ ವಿಚಾರವಾಗಿ ಇವರಿಬ್ಬರು ಜಗಳ ಬೀದಿಗೆ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಗಳ ಬೀದಿಗೆ ಬಂದ್ಬಿಟ್ಟಿದೆ. ದಿನನಿತ್ಯ ಜಗಳ, ಒಬ್ಬರ ಮೇಲೊಬ್ಬರು ಮಸಿಯುವಂತ ಒಂದು ವ್ಯವಸ್ಥೆಯನ್ನ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಅದರಿಂದ ರಾಜ್ಯದ ಇವರಿಬ್ಬರು ಕಿತ್ತಾಡ್ಲಿ, ನಮ್ದೇನು ಸಮಸ್ಯೆ ಇಲ್ಲ, ಅದರ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ಇದು ಬಹಳ ನೋವಿನ ಸಂಗತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.